ಗೌತಮಿ ಕುಕಿಂಗ್. ಮಾತಾಡ್ಬೇಡ ತೇಜು, ಮಾತಾಡ್ಬೇಡ ತೇಜು, ಮಾತಾಡ್ಬೇಡ ತೇಜು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮತ್ತೆ ಅಜ್ಜಯ್ಯ ಅವ್ರ ಅಕ್ಕನ ಮನೆಗೆ ಬಂದಿದ್ದೀವಿ. ಸೊ ಇವರಿಬ್ರು ಬಂದು ಅವ್ರ ಅಕ್ಕನ ಮಕ್ಕಳು ಗೌತಮಿ ಆ್ಯಂಡ್ ಗಗನ. ಸೊ ನಮಗೋಸ್ಕರ ಅವರು ಇಲ್ಲಿ ಅಡುಗೆನ ಪ್ರಿಪೇರ್ ಮಾಡ್ತಿದ್ದಾರೆ. ಆ್ಯಂಡ್ ಏನು ಅಡುಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇವತ್ತು ನಾನು ಮತ್ತೆ ಅಜ್ಜಯ್ಯನು ಅವ್ರ ಅಕ್ಕ ತಂಗಿರೆಲ್ಲರೂ ಬರ್ತಾರೆ ಅಂತ ಹೇಳಿದ್ರು. ಸೊ ಹಂಗಾಗಿ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಮುಂದೆ ಏನೆಲ್ಲ ಆಗುತ್ತೆ ಸೊ ಅದನ್ನು ಕೂಡ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ಇದನ್ನ ನಾನು ನೈಟ್ ವಿಡಿಯೋ ಮಾತ್ರ ಒಂದೇ ಒಂದು ಕ್ಲಿಪ್ಪಿಂಗ್ನ ಮಾತ್ರ ನಾನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರೋದು. ಸೊ ಅವ್ರು ನಮಗೋಸ್ಕರ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ರು. ಸೊ ಅದನ್ನ ಮಾತ್ರ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. The next day. ಏನದಕ್ಕೆ ಬ್ರೇಕ್ಫಾಸ್ಟು? ವಾಂಗಿಬಾತ್. ವಾಂಗಿಬಾತ್ ಮಾಡ್ತಾ ಇದ್ದೀರಾ? ನೀವು ನಿನ್ನೆ ಈ ರೇಂಜ್ ಹೋಗ್ತಾ ಇದ್ದೀರಾ? ದೊಡ್ಡ ಬರ್ತದೆ ಬಾಟ್ಲಲ್ಲಿ ಸಣ್ಣಗೆ ಬರ್ತದೆ. ಎಲ್ರಿಗೂ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ. ಇನ್ನು ಎಲ್ಲರೂ ಮಲ್ಕೊಂಡಿದ್ದಾರೆ. ನಾವು ವಿಡಿಯೋ ಮಾಡೋಣ ಅಂತ ಬೇಗ ಎದ್ದು ಬಂದಿದ್ದೀವಿ. ಹೇಳ್ಕೊಡಿ ಇವ್ರಿಗೆ, ನಮಗೆ ಹೇಳ್ಕೊಡಿ, ನಮಗೆ ಗೊತ್ತಿಲ್ಲ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಪೇಪರ್ ಓದ್ತಿದ್ದಾರೆ. ಫುಲ್ಲು ಡೀಪಾಗಿ ಪೇಪರ್ ಓದ್ತಾ ಇದ್ದಾರೆ. ನೋಡಿ, ಯಾರಾದರೂ ಇವತ್ತಿನ ಕಾಲದಲ್ಲಿ ಈ ಥರ ಡೀಪಾಗಿ ನ್ಯೂಸ್ ಪೇಪರ್ ಓದ್ತೀರಾ? ಅಣ್ಣಂಗಂತೂ ಫುಲ್ ಸೀರಿಯಸ್ ಆಗಿ ಮುಳುಗ್ಬಿಟ್ಟವ್ರೆ ನ್ಯೂಸ್ ಪೇಪರ್ ಒಳಗಡೆ. ಹೆಡ್ಲೈನ್ಸ್ ಏನು, ಕೆಳಗಡೆ ಡಿಸ್ಕ್ರಿಪ್ಷನ್ ಏನು ಅಂತ ತಿರುಗೇ ನೋಡ್ತಿಲ್ಲ ಅಣ್ಣ ಅಂತ ಈ ಕಡೆ. ಅಣ್ಣ ಯಾವಾಗೂ ನ್ಯೂಸ್ ಪೇಪರ್ ಹಿಂಗೇನ ಓದೋದು? ಫುಲ್ ಡೀಪಾಗಿ ಫ್ರೈ ಆದಮೇಲೆ ಸ್ವಲ್ಪ ಆನಿಯನ್ ಹಾಕಬೇಕು. ಎರಡು ಆನಿಯನ್ ತಗೊಂಡು ಹಾಕಿದ್ವಿ. ನನಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ಕೊಡ್ತಾರೆ ಡೀಟೇಲ್ಸಲ್ಲಿ. ಹೌದು, ಕ್ವಾಂಟಿಟಿ ಎಷ್ಟು ಬೇಕು ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವರು ಏನು ಮಾಡ್ತವ್ರೆ ಅಂತ. ಬೆಳಗ್ಗೆನೇ ಎದ್ಬಿಟ್ಟು ಫೋನ್ ನೋಡ್ಕೊಂಡು ಕೂತವ್ರಿಬ್ರು, ಯಶಿಕಾ ಮತ್ತು ಗೌತಮಿ. ಸೊ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಕೆಳಗಡೆ ಬಂದು ಕೂತಿದ್ದಾರೆ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ರು. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಇವಾಗ ಬರೋವ್ರಿಗೆಲ್ಲ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ ನಾವು. ಅದಕ್ಕೆ ನಾನು ಸುಮ್ಮನೆ ಇವರಿಬ್ಬರನ್ನೇ ವಿಡಿಯೋ ಮಾಡ್ತಾಯಿದ್ದೆ. ಸೊ 11:30 12ಗೆ ಬರ್ತೀವಿ ಅಂತ ಹೇಳಿದರು. ಹಂಗಾಗಿ ವೆಯ್ಟ್ ಮಾಡ್ತಿದ್ವಿ. ಸೊ ಇವಾಗ ಎಲ್ಲರೂ ಬಂದಿದ್ದಾರೆ. ಇವ್ರು ಬಂದರು, ಇವ್ರ ಅಕ್ಕನ ಮಕ್ಕಳು, ಅಂದರೆ ಅಜಯ್ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದರು. ಸೊ ಹಂಗಾಗಿ ಆ ಮಕ್ಕಳ ಜೊತೆ ಒಂದಷ್ಟು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು, ಅವ್ರು ಮಾಡೋ ಡ್ಯಾನ್ಸ್ನೆಲ್ಲ ವಿಡಿಯೋ ಮಾಡಿಕೊಂಡು ಸೊ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಆ್ಯಂಡ್ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ನಾನು ಮತ್ತೆ ಸಿಗ್ತೀನಿ. Oh no.
Say hi. No. Why? ಬಡ್ಸಿ ಚೆನ್ನಾಗಿ ಬಡ್ಸಿ. ಅವ್ರು ಬರ್ರಿ. ಸಮಂತ ಆಯ್. ಆಯ್ತು ಬನ್ನಿ. 2-2:30ವರೆಗೂ ಮಕ್ಕಳೆಲ್ಲರೂ ಚೆನ್ನಾಗಿ ಕುಣಿದ್ರು ಫ್ರೆಂಡ್ಸ್. ಕುಣಿದಾದ್ಮೇಲೆ ಚೆನ್ನಾಗಿ ಹಶ್ವಾಗಿತ್ತಲ್ವ, ಸೊ ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹೊತ್ತಿಗೆ ನಮಗೋಸ್ಕರ ಅಂತ ಹೇಳ್ಬಿಟ್ಟು ಎಗ್ ಬಿರಿಯಾನಿ ಮಾಡಿದ್ರು. ಸೊ ತುಂಬ ಚೆನ್ನಾಗಿತ್ತು, ಸ್ಪೈಸಿಯಾಗೂ ಕೂಡ ಇತ್ತು. ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು, ಸೊ ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ಊಟ ಮಾಡೋದ್ರಲ್ಲಿ ಒಂಥರ ಖುಷಿ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಆ್ಯಂಡ್ ಇವಾಗ ಎಲ್ಲರೂ ಊಟ ಮಾಡಿದ್ಮೇಲೆ ಕೆಲವ್ರಿಗೆ ಸ್ವಲ್ಪ ಟಯರ್ಡ್ ಆಗಿತ್ತಲ್ವ, ಸೊ ಕೆಲವ್ರು ಮಲ್ಕೊಂಡಿದ್ರು. ಇನ್ನು ಕೆಲವರು ಕೆಲಸ ಅಂದರೆ ಹೊರಗಡೆ ಏನಾದರೂ ಕೆಲಸಗಳಿದ್ರೆ ಸೊ ಅದು ಮುಗಿಸ್ಕೊಂಬರೋಣ ಅಂತ ಹೇಳಿ ಹೋದರು. ಇವಾಗ ಹಂಗೆ ಮೇಲೆ ಹೋಗ್ತಾ ಇದ್ದೀನಿ, ಯಾಕೆಂದರೆ ಮೇಲ್ಗಡೆ ಸ್ವಲ್ಪ ಜನ ಇದ್ದಾರೆ, ಅವ್ರು ಯಾರ್ಯಾರು ಅಂತಲೂ ಕೂಡ ತೋರಿಸ್ತೀನಿ. ಹೋಗ್ತಾ ಹಂಗೇನೆ ಸೊ ಮನೆ ಹೇಗಿದೆ ಅಂತ ಕೂಡ ನಿಮಗೆ ಸ್ವಲ್ಪ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇದೆರಡು ಬಂದು ಅವರ ಅಜಯ್ ಅವ್ರ ಅಕ್ಕನ ಮಕ್ಕಳು ರೂಮ್. ಇದು ರೂಮ್ಗಳನ್ನೂ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಪ್ಲ್ಯಾನಿಂಗ್ ಕೂಡ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಮನೆ ಒಳಗಡೆ ಬರ್ತಾ ಇದ್ದರೆ ಏನೋ ಒಂಥರ ಫೀಲ್ ಕೊಡುತ್ತೆ. ಸೊ ತುಂಬ ಚೆನ್ನಾಗಿದೆ, ಮನೆ ಅಂತೂ ವಿಶಾಲವಾಗಿದೆ. ಎಲ್ಲೂ ಜಾಗ ವೇಸ್ಟ್ ಮಾಡದೆ ಚೆನ್ನಾಗಿ ಮನೆಯನ್ನು ಕಟ್ಟಿದ್ದಾರೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಮೇಲೆ ಇಲ್ಲಿ ಏನು ಮಾಡ್ಕೊಂಡಿದ್ದಾರೆ, ನಮ್ಮ ಅತ್ತಿಗೆ ಒಂದಷ್ಟು ಪಾಟ್ಗಳನ್ನ ಇಟ್ಕೊಂಡಿದ್ದಾರೆ. ಆ ಪಾಟ್ಗಳನ್ನೆಲ್ಲ ನೋಡಿಕೊಂಡು ಅದಕ್ಕೊಂದಷ್ಟು ಗಿಡಕ್ಕೆ ನೀರು ಹಾಕ್ಕೊಂಡಿದ್ದಾರೆ. ಸೊ ಮೇಲಿಂದ ಹೇಗೆ ಕಾಣ್ತಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ದೆ. ಸೊ ಇವರೇ ನಮ್ಮ ಅತ್ತಿಗೆ, ನೋಡಿರ್ತೀರ ಆಲ್ಮೋಸ್ಟು ಹಳೆ ವೀಡಿಯೋಸಲ್ಲೆಲ್ಲ. ನೋಡಿ ಮೇಲ್ಗಡೆ ಕೂಡ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ ಗೊತ್ತಾ ಫ್ರೆಂಡ್ಸ್, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಬನ್ನಿ ಹಾಗೆ. Say hi. Say hi. ಎಷ್ಟು ತಂಪಾಗಿರೋ ಗಾಳಿ ಬೀಸ್ತಾ ಇದೆ. ಈ ಟೈಮ್ನಲ್ಲಿ ಕಾಫಿ ಕುಡ್ಕೊಂಡು ಒಂದು ವಾಕ್ ಮಾಡ್ತಾ ಇದ್ರೆ ಟೆರೆಸ್ ಮೇಲೆ ಎಷ್ಟು ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್, ನಿಜವಾಗೂ. ಆ ಮೇಲಿಂದ ಒಂಥರ ನೋಡೋದಕ್ಕೂ ಕೂಡ ಖುಷಿ ಆಗುತ್ತೆ ವ್ಯೂವ್ನ. ಸೊ ಇವಾಗ ಇಲ್ಲಿ ನೀವು ನೋಡ್ತಾ ಇರೋದು ಎಲ್ಲ ಥರ ಗಿಡಗಳನ್ನು ಹಾಕಿದ್ದಾರೆ ನಮ್ಮ ಅತ್ತಿಗೆ. ಸೊ ಅವ್ರಿಗೆ ತುಂಬ ಗಿಡಗಳಂದರೆ ತುಂಬ ಪ್ರೀತಿ. ಹೇಳ್ಬೇಕಂದ್ರೆ ಪ್ರಕೃತಿನ ತುಂಬ ಇಷ್ಟಪಡ್ತಾರೆ ಅವರು. ಜಾಸ್ತಿ ಸಿಟಿಲಿ ಇರೋದಕ್ಕಿಂತ ಹಳ್ಳಿಲಿ ಇರೋಕ್ಕೆ ಇಷ್ಟಪಡ್ತಾರೆ, ಯಾಕೆಂದರೆ ಅವ್ರಿಗೆ ಎಷ್ಟು ಗಿಡಗಳನ್ನ ಹಾಕೊಬೋದು, ಎಷ್ಟು ಚೆನ್ನಾಗಿ ಬೆಳೆಸ್ಬೋದು ಅಲ್ವಾ ಅಂತ. ಸೊ ಅವ್ರ ಮೈಂಡಲ್ಲಿ ಯಾವಾಗಲೂ ಗಿಡ ಒಂದು ಚೂರು ಬಾಡಿದ್ರೂ ಎಷ್ಟು ಯೋಚನೆ ಮಾಡ್ತಾರೆ. ಸೊ ಮಗು ಥರ ಸಾಕ್ತಾರೆ ಫ್ರೆಂಡ್ಸ್, ಅದನ್ನಂತೂ ಪಾಟ್ಗಳನ್ನ ತುಂಬ ಚೆನ್ನಾಗಿ ಸಾಕ್ತಾರೆ. ಸೊ ಅವ್ರಿಲ್ಲಿ ಹಾಕಿರೋ ಒಂದು ಫೇಮು ತುಂಬ ಡಿಫ್ರೆಂಟ್ ಆಗಿತ್ತು. ಸೊ 2 ಟೈಪ್ಸ್, ನಾವು ಈ ಕಡೆ ಬಂದರೆ ಒಂಥರ ಕಾಣಿಸುತ್ತೆ, ಈ ಕಡೆ ಬಂದ್ರೆ ಒಂಥರ ಕಾಣಿಸುತ್ತೆ. ಸೊ ಇಲ್ಲಿ ಟೆರೆಸ್ ಮೇಲೆ ಇರೋದು ಒಂದು ಗೆಸ್ಟ್ ರೂಮು. ಸೊ ಅದನ್ನು ಕೂಡ ನಾವು ನೋಡ್ಕೊತಾ ಬರ್ಬೋದು. ಮತ್ತು ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ನಾವೊಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಕೆಳಗಡೆ ಬಂದ್ವಿ. ಒಂದು ಸಂಜೆ ಇಲ್ಲ 8:30 ಆಗಿರ್ಬೋದು ಫ್ರೆಂಡ್ಸ್. ಆ ಟೈಮ್ನಲ್ಲಿ ಇನ್ನೊಂದು ಮಗಳನ್ನ ವೆಯ್ಟ್ ಮಾಡ್ತಾ ಇದ್ವಿ. ಏನಂದರೆ ಈ ರೀತಿ ನಾವೆಲ್ಲ ಸೇರ್ಕೊಳ್ಳೋದು ಸ್ವಲ್ಪ ಆವಾಗವಾಗ ಅಪರೂಪ ಅಲ್ವಾ, ಹಂಗಾಗಿ ಎಲ್ಲರೂ ಒಂದೊಂದ್ಸತಿ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಅಜ್ಜಯ್ಯ ಅವರ ಫ್ಯಾಮಿಲಿನಲ್ಲಿ ಹೇಗೆ ಅಂದರೆ, ಸೊ ಅವ್ರ ಕಡೆ ಹೀಗೇನೆ ಫ್ರೆಂಡ್ಸ್, ಎಲ್ಲರೂ ಸೇರಿಕೊಂಡ್ರೆ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಗ್ರೂಪ್ ಫೋಟೋಸ್ ತಗೊಬೇಕು. ಅವಾಗ ಹೆಂಗಿದ್ವಿ, ಇವಾಗ ಅವತ್ತು ಬಂದಿದ್ದ ದಿವಸ ಈ ರೀತಿ ನಾವು ಫೋಟೋಸ್ ಎಲ್ಲ ತಗೊಂಡ್ವಿ ಅಲ್ವಾ ಅಂತ ಹೇಳ್ಬಿಟ್ಟು, ಅದೆಲ್ಲ ಒಂದು ಮೆಮೊರೇಬಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವೆಲ್ಲರೂ ಫೋಟೋಸ್ಗಳನ್ನ ತಗೋತಾ ಇರ್ತೀವಿ. ಹಾಗೆ ಇವತ್ತು ಕೂಡ ಎಲ್ಲರೂ ಒಂದೇ ಥರ ಕಲರ್ ಡ್ರೆಸ್ನ ಹಾಕೊಂಡು ಫೋಟೋಶೂಟ್ ಮಾಡ್ಕೊಳ್ಳೋಣ, ಮಕ್ಕಳುಗಳಿಗೆಲ್ಲ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲ ಮಕ್ಳುಗಳಿಗೂ ಯೆಲ್ಲೋ ಕಲರ್ ಡ್ರೆಸ್ನ ಮ್ಯಾಚ್ ಮಾಡಿ ಸೊ ಫೋಟೋ ಶೂಟ್ ಮಾಡ್ಕೊತಾ ಇದ್ವಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದರ ನೆಕ್ಸ್ಟ್ ವಿಡಿಯೋನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋನು ಕೂಡ ಮಿಸ್ ಮಾಡದೆ ನೋಡಿ, ಯಾಕಂದರೆ ಸಿಕ್ಕಾಬಟ್ಟೆ ಕಾಮಿಡಿ ಇದೆ, ತುಂಬ ಚೆನ್ನಾಗಿದೆ ವಿಡಿಯೋ ಕೂಡ. ಸೊ ಅದನ್ನು ನೆಕ್ಸ್ಟ್ ಡೇ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.